ರಾಜೀಗೌಡ ಅರೆಸ್ಟ್ ಆಗಿದ್ದಾರೆ. ಕೇರಳ ಗಡಿಯಲ್ಲಿ ರಾಜೀಗೌಡ ಬಂಧನ ಆಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತಹ ರಾಜೀಗೌಡ ಕೊನೆಗೂ ಸಿಕ್ಕಿಬಿದ್ದಿದ್ದಾರೆ. ಕೇರಳ ಗಡಿಯಲ್ಲಿ ರಾಜೀಗೌಡನನ್ನ ಬಂಧಿಸಲಾಗಿದೆ. ಪ್ರಕರಣದ ಬಳಿಕ ತಲೆಮರೆಸಿಕೊಂಡಿದ್ದಂತಹ ರಾಜೀಗೌಡ 10 ದಿನಗಳಿಂದ ನಾಪತ್ತೆಯಾಗಿದ್ರು. ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಅವಮಾನ ತಾಳಲಾಗದೆ ಅಥವಾ ತಪ್ಪು ಮಾಡಿದ್ದೇನೆ ಅನ್ನುವಂತ ಪಶ್ಚಾತ್ತಾಪ ಕಾಡ್ತಾ ಇತ್ತ ಅಥವಾ ಮುಖ ತೋರ್ಸಕ್ಕಾಗ್ತಾ ಇರ್ಲಿಲ್ಲ, ನಾಚಿಕೆ ಅನಿಸ್ತಾ ಇತ್ತು. 10 ದಿನಗಳಿಂದ ಊರು ಬಿಟ್ಟು ಓಡೋಗಿದ್ರು. ಎಲ್ಲಿ ಹೋಗ್ತಾರೆ, ಸಿಗ್ತಾರೆ, ಎಷ್ಟು ದಿನ ಅಂತ ಹೇಳಿ ತಲೆಮರೆಸ್ಕೊಂಡಿರ್ತಾರೆ ಅಂತ ಹೇಳಿ ನಿನ್ನೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲಿ ಪಾತಾಳದಲ್ಲಿ ಅಡಗಿದ್ರು ಸಹ ಬಿಡೋದಿಲ್ಲ, ಅವನ್ನ ಹುಡುಕಿ ಕರ್ಕೊಂಡ್ ಬರ್ತೀವಿ, ಎಳ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ನೋಡಿ, 10 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ರಾಜೀಗೌಡನನ್ನ ಕೊನೆಗೂ ಬಂಧಿಸಲಾಗಿದೆ. ಪ್ರಕರಣದ ಬಳಿಕ ತಲೆಮರೆಸಿಕೊಂಡಿದ್ರು. ಕ್ಷಮೆ ಕೇಳುವ ರೀತಿಯಲ್ಲಿ ನಾಟಕ ಮಾಡಿದ್ರು. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಎನ್ನುವಂತ, ಅದು ತಪ್ಪಾಗಿದ್ದರೆ ಕ್ಷಮಿಸಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಮೃತಗೌಡ ಅವರ ಫ್ಯಾಮಿಲಿಯನ್ನು ಕೂಡ ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾವುದು ಕೂಡ ಯೂಸ್ ಆಗ್ಲಿಲ್ಲ. ತದನಂತರ ಎಫ್ಐಆರ್ ಹಾಕಿದ ಮೇಲೂ ಕೂಡ ಎಫ್ಐಆರ್ ಅನ್ನ ರದ್ದುಪಡಿಸಬೇಕು ಅನ್ನುವಂತ ಅರ್ಜಿಯನ್ನು ಹಾಕಿದ್ರು. ಅದು ಕೂಡ ಫೇಲ್ಯೂರ್ ಆಗಿ ಹೋಯ್ತು. ಏನು ಮಾಡೋದು, ಎಲ್ಲೂ ಕೂಡ ಕೈ ಹಿಡಿತಾ ಇಲ್ಲ, ಸ್ನೇಹಿತರು ಕೂಡ ಕೈ ಹಿಡಿತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಊರು ಬಿಟ್ಟೆ ಹೋಗೋಣ ಅಂತ ಹೇಳಿ ಗಡಿಪಾರಾಗಿ ಹೋಗಿದ್ದು. ಈಗ ಸಿಕ್ಕಿ ಬಿದ್ದಿದ್ದಾರೆ. ಬಹಳ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆ ಇನ್ನು ಕೂಡ ಪೊಲೀಸರು ರಾಜೀಗೌಡನನ್ನ ಬಂಧಿಸಲು ವಿಫಲರಾಗಿದ್ದಾರೆ, ಯಾಕೆ ಇನ್ನು ಅವರನ್ನ ಹಿಡಿಯಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಮಾತುಗಳು, ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು. ಕೊನೆಗೂ ಕೂಡ ಕೇರಳದ ಗಡಿಯಲ್ಲಿ ರಾಜೀಗೌಡನನ್ನ ಬಂಧಿಸಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತಹ ರಾಜೀಗೌಡ ಯಾವ ರೀತಿಯಾಗಿ ಚಪ್ಪಲಿ ಹೊಡಿಸ್ತೀನಿ, ಬೆಂಕಿ ಹಾಕಿ ಸುಟ್ಟಾಕಿಸ್ತೀನಿ, ಏನು ಮಾಡ್ತೀನಿ ನೋಡ್ಕೊಳ್ಳಿ, ಯಾರನ್ನು ಕೇಳಿ ಬ್ಯಾನರ್ ತೆಗೆದ್ರಿ ಅಂತ ಹೇಳಿ ಸಾಕಷ್ಟು ಧಮಕಿ ಆರೋಪಗಳನ್ನ ಹಾಕಿದ್ರು. ಅಮೃತಗೌಡ ಪಾಪ ಕಣ್ಣೀರ್ ಹಾಕ್ತಾ ಇದ್ರು. ಅಧಿಕಾರಿ ಅಂತನೂ ನೋಡ್ದೆ, ಒಂದು ಹೆಣ್ಣು ಮಗಳ ಜೊತೆ ಮಾತನಾಡ್ತಿದ್ದೀನಿ ಅಂತನೂ ನೋಡ್ದೆ, ಮನ ಬಂದಂತೆ ಮಾತಾಡ್ತಾ ಇದ್ರು. ನನ್ನ ಹತ್ರ ಪವರ್ ಇದೆ. ಯಾವ ಪವರ್ ಈಗ ಕೈ ಹಿಡಿತು, ಯಾವ ಪವರ್ ಈಗ ಕೈ ಹಿಡಿದಿದೆ? ಈಗ ಹೋಗ್ತಾರೆ, ಹೊರಗೆ ಹೋಗ್ತಾರೆ. ಈಗ ಕೊನೆಗೂ ಕಾಂಗ್ರೆಸ್ ಮುಖಂಡ ರಾಜೀಗೌಡ ಅಂತೂ ಅರೆಸ್ಟ್ ಆಗಿದ್ದಾರೆ. ದಿನ ಕೂಡ ಸಾಕಷ್ಟು ಮಾತುಗಳು, ಆರೋಪಗಳು, ಆಕ್ರೋಶಗಳು ಕೇಳಿ ಬರ್ತಾ ಇತ್ತು. ಯಾಕೆ ಪೊಲೀಸ್ ಇಲಾಖೆ ರಾಜೀಗೌಡನನ್ನ ಬಂಧಿಸುವಲ್ಲಿ ವಿಫಲ ಆಗ್ತಾ ಇದೆ, ಒಬ್ಬ ರಾಜಕೀಯ ಮುಖಂಡನನ್ನ ಬಂಧಿಸುವಲ್ಲಿ ಯಾಕೆ ಹಿಂದುಳಿತಾ ಇದೆ, ಯಾಕೆ ಯಾರಾದ್ರೂ ಅಪ್ರೋಚ್ ಮಾಡ್ತಾ ಇದ್ದಾರಾ ಅಥವಾ ರಾಜಕೀಯ ವ್ಯಕ್ತಿ ಅಂತ ಹೇಳಿ ಅವರನ್ನ ಸುಮ್ಮನೆ ಬಿಡ್ತಾ ಇದ್ದಾರಾ ಅಂತ ಹೇಳಿ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂತೂ ಕೇರಳ ಗಡಿಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಕರ್ನಾಟಕ ಬಿಟ್ಟು ಕೇರಳಕ್ಕೆ ಹೋಗಕ್ಕೆ ಟ್ರೈ ಮಾಡಿದ್ರು. ಮಂಗಳೂರಿನಲ್ಲಿ ಇದ್ರು. ಮಂಗಳೂರಿನಲ್ಲಿ ಕೆಲವರು ಅವರಿಗೆ ಒಂದು ಉದ್ಯಮಿ ಮನೆಯನ್ನ ಕೊಟ್ಟಿದ್ರು, ಆಶ್ರಯನ ಕೊಟ್ಟಿದ್ರು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಆ ಮಾತು ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನುವಂತ ಮಾತು ಕೂಡ ಗೊತ್ತಿಲ್ಲ. ಬಟ್ ಅಂತೂ ಕೂಡ ಸಿಕ್ಕಿ ಬಿದ್ದಿದ್ದಾರೆ.